ತಿರುವಳಂನ ವೆಟ್ಟಕಲ್ಲು ನಿವಾಸಿಯು ಅಪ್ರಾಪ್ತ ಬಾಲಕಿಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ 37ರ ವ್ಯಕ್ತಿಗೆ ನ್ಯಾಯಾಲಯವು 50 ವರ್ಷಗಳ ಕಾಲ ಕಠಿಣ ಶಿಕ್ಷೆ ನೀಡಿದೆ. ಶಿಕ್ಷಿತ ವ್ಯಕ್ತಿ 37ರ ಪ್ರಾಯದ ಶೈನು ಎಂಬಾತ. ಈತನು ಕೇರಳ ರಾಜ್ಯದ ತಿರುವಳಂನ ವೆಟ್ಟಕಲ್ಲು ನಿವಾಸಿಯಾಗಿದ್ದಾನೆ. ಈ ಪ್ರಕರಣದಲ್ಲಿ ಆರೋಪಿಯ ತಪ್ಪು ಸಾಬೀತಾಗಿದೆ ಅಂತ ತ್ವರಿತ ವಿಶೇಷ ನ್ಯಾಯಾಲಯವು ಶೈನುಗೆ 50 ವರ್ಷಗಳ ಕಠಿಣ ಸೆರೆಮನೆ ವಾಸದ ಶಿಕ್ಷೆಯನ್ನು ವಿಧಿಸಿದೆ. ತಪ್ಪು ಸಾಬೀತುಪಡಿಸಲು ಸಂತ್ರಸ್ತೆಯಲ್ಲಿ ಕಂಡ ವೀರ್ಯದ ಅಂಶವನ್ನು ಶೈನುವಿನ ವೀರ್ಯದ ಡಿಎನ್ಎ ಪರೀಕ್ಷೆಗೆ ಒಡ್ಡಲಾಗಿತ್ತು. ಆದ್ದರಿಂದ ತಪ್ಪಿತಸ್ಥ ತಪ್ಪಿಸಿಕೊಳ್ಳಲು ಅವಕಾಶವೇ ಇರಲಿಲ್ಲ. ತ್ವರಿತ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶೆ ಅಂಜು ಮೀರಾ ಬಿರ್ಲಾ ಅವರು ಕಠಿಣ ಶಿಕ್ಷೆಯಿಲ್ಲದೆ 30,000 ರೂಪಾಯಿಗಳು ದಂಡವನ್ನು ವಿಧಿಸಿದ್ದಾರೆ. ಒಂದು ವೇಳೆ ಶಿಕ್ಷಿತನು ದಂಡ ಕೊಡಲು ವಿಫಲನಾದಲ್ಲಿ ಜೈಲುವಾಸದ ಅವಧಿ 53 ವರ್ಷ ಅಂತ ಕೂಡ ಕೋರ್ಟು ಕಟ್ಟಳೆ ಇಟ್ಟಿದೆ. 2018ರ ಡಿಸೆಂಬರ್ನಲ್ಲಿ ಹೊಸ ವರ್ಷ ಆಚರಣೆಗೆ ಕೋವಲಂ ಬೀಚಿಗೆ ಹೋದ ಗುಂಪಿನಲ್ಲಿ ಇವರು ಕೂಡ ಇದ್ರು. 16 ವರ್ಷದ ಸಂತ್ರಸ್ತೆಯನ್ನ ಅಲ್ಲಿ ತನ್ನ ಸಂಬಂಧಿಕರ ಮನೆಗೆ ಆತ ಕರೆದೊಯ್ದಿದ್ದಾನೆ. ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ಕೂಗಲು ಹೋದಾಗ ಆಕೆಯ ಬಾಯಿಗೆ ಬಟ್ಟೆ ತುರುಕಿ ಅತ್ಯಾಚಾರ ಮಾಡಿದ್ದಾನೆ. ಕಳಂಕ ಭಯದಿಂದ ಸುಮ್ಮನಿದ್ದ ಬಾಲಕಿಯನ್ನ ಶೈನು ಬೆದರಿಸಿ ಮತ್ತೆ 3-4 ಬಾರಿ ಅತ್ಯಾಚಾರ ಮಾಡಿದ್ದಾನೆ. 2019ರ ಜನವರಿಯಲ್ಲಿ ಕಾಟ ತಾಳಲಾರದೆ ಬಾಲಕಿ ಹೆತ್ತವರಿಗೆ ತಿಳಿಸಿ ಪ್ರಕರಣ ದಾಖಲಾಗಿತ್ತು. ಪುತ್ತೂರು ಠಾಣೆಯ ಪೊಲೀಸರು ತನಿಖೆಯನ್ನು ನಡೆಸಿದ್ರು.